ಹಾಗೂ ನಿಖರ ಸುದ್ದಿಗಳಿಗಾಗಿ ನಮ್ಮ ಮನಧ್ವನಿ ವಾಹಿನಿಗೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ನಮ್ಮ ದೂರವಾಣಿ ಸಂಖ್ಯೆ 6363444423ಗೆ ಕರೆ ಮಾಡಿ. ಮನಧ್ವನಿ, ಇದು ನಿಮ್ಮ ಧ್ವನಿ. ಸೃಷ್ಟಿಯಾಗಿದೆ. ಇದು ನನ್ನ ಪ್ರಕಾರ ದೊಡ್ಡ ವಿಚಾರ ಅಲ್ಲ. ಇದನ್ನು ನಾವು ಸೌಹಾರ್ದತೆಯಿಂದ ಬಹಳ ಶಾಂತಿಯುತವಾಗಿ ಸಾಲ್ವ್ ಮಾಡಬೇಕು. ಎಲ್ಲ ಕಾರ್ಪೊರೇಟರ್ಸ್ ಹಾಗೂ ಬೇರೆ ಮುಖಂಡರು, ಶಾಸಕರು ಎಲ್ಲರೂ ಬಂದು ನನಗೆ ಒಂದು ಮನವಿ ಕೊಟ್ಟಿದ್ದಾರೆ. ಅವರ ವಿಚಾರ ಏನಿದೆ ಅವರದನ್ನು ನನ್ನ ಎದುರುಗಡೆ ವ್ಯಕ್ತಪಡಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಏನು ಲೆಟರ್ ಸಂವಾದ ಆಗಿದೆ ಹಾಗೂ ಕಾರ್ಪೊರೇಷನ್ ಹಾಗೂ ಸರ್ಕಾರ ಮಧ್ಯದಲ್ಲಿ ಹಾಗೂ ವಿವಿಧ ಆರ್ಗನೈಸೇಷನ್ಸ್ ಮಧ್ಯದಲ್ಲಿ ಏನೇನು ಲೆಟರ್ ಸಂವಾದ ಆಗಿದೆ ಅದನ್ನು ನಾನು ಸ್ಟಡಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ಹಾಗೂ ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ನಾನು ಇವತ್ತು ಮಾಡ್ತೀನಿ ಅಂತ ಹೇಳಿದ್ದೀನಿ. ಸ್ವಲ್ಪ ಟೈಮ್ ಕೇಳಿದ್ದೀನಿ, ಬಿಕಾಸ್ ನಾನು ಇಮಿಡಿಯೇಟ್ಲಿ ಒಂದೇ ದಿವಸನಲ್ಲಿ ಎಲ್ಲ ಸೊಲ್ಯೂಷನ್ ಹುಡುಕ್ಲಿಕ್ಕೆ ನಮಗೂ ಕಷ್ಟ ಆಗುತ್ತೆ. ಇವತ್ತೇ ಫಸ್ಟ್ ಟೈಮ್ ನನ್ನ ಕಡೆ ಬಂದು ಎಲ್ಲರೂ ಅಪ್ರೋಚ್ ಆಗಿದ್ದಾರೆ. ಆ್ಯಂಡ್ ಬೇರೆ ಬೇರೆ ರಾಜ್ಯಗಳಿಂದ ಅವರು ದಿಗ್ಗಜರನ್ನು ಅವರು ಆಮಂತ್ರಣೆ ಕೊಟ್ಬಿಟ್ಟು ಆಹ್ವಾನಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಯಾರಿಗೆ ಮುಜುಗರ ಆಗದಂತೆ ನನಗೆ ಇವತ್ತೇ ಈಗ ಜಸ್ಟ್ ಬೆಳಿಗ್ಗೆ ಬಂದು ಅವರು ಬೇಡಿಕೆ ಸಲ್ಲಿಸಿದ್ದಾರೆ. ಅದಕ್ಕೆ ತಕ್ಕಂತೆ ಏನು ಕ್ರಮಗಳನ್ನು ನಾನು ತಗೋಬೇಕು ಜಿಲ್ಲಾಧಿಕಾರಿಯಾಗಿ ಎಲ್ಲರ ಜೊತೆ ನಾನು ಮಾತಾಡಬೇಕಾಗುತ್ತೆ. ಕಾರ್ಪೊರೇಷನ್ ಒಂದು ಸಪ್ರೇಟ್ ಎಂಟಿಟಿ ಇರುತ್ತೆ, ಹಾಗೂ ನಮ್ಮ ಪೊಲೀಸ್ ಆಯುಕ್ತರ ಜೊತೆನೂ ನಾನು ಮಾತಾಡ್ಕೋಬೇಕು. ಯಾರು ಏನೋ ಅಬ್ಜೆಕ್ಷನ್ಸ್ ಬಂದಿದ್ದಾವೆ ಅಂತ ಹೇಳ್ತಾರೆ, ಅದು ನನ್ನ ಕಡೆ ಕಾಪಿ ಅವ್ರ ಕಡೆನೂ ಇರಲಿಲ್ಲ, ನನಗೂ ಕೊಡಲಿಲ್ಲ. ಸೊ ಅದನ್ನು ಇವತ್ತು ನಾನು ತರಿಸ್ಕೊಂಡು ಸ್ವಲ್ಪ ಸ್ಟಡಿ ಮಾಡಿ ಯಾರಿಗೆ ಯಾವುದೇ ಧಕ್ಕೆ ಆಗದಂತೆ ಹಾಗೂ ಶಿವಾಜಿ ಮಹಾರಾಜ್, ಸಂಭಾಜಿ ಮಹಾರಾಜ್ ಅವರ ಮಾನ ಸಮ್ಮಾನಕ್ಕೆ ಧಕ್ಕೆ ಆಗದಂತೆ ನಡೆಸ್ಕೊಳ್ಳೋದು ಜಿಲ್ಲಾಡಳಿತದ ಜವಾಬ್ದಾರಿ ಆಗುತ್ತೆ. ಆ ಜವಾಬ್ದಾರಿಯನ್ನು ನಾವು ಉಳಿಸ್ಕೊಳ್ತೀವಿ. ಹೇಗೆ ಹೋದ್ರು, ರಜೆ ಮುಗಿಸ್ಕೊಂಡು ಬಂದಿದ್ದಾರೆ. ಈ ಮಧ್ಯದಲ್ಲಿ ಅವ್ರಿಗೆ ತಕ್ಷಣ FIR ಮಾಡಿದ್ದಾರೆ ಪೊಲೀಸರು. ಅದಾದ ನಂತರ FIR ಆದ ನಂತರ ಅವರು ಆಂಟಿಸಿಪೇಟರಿ ಬೇಲ್ ತಗೊಂಡು ಬಂದಿದ್ದಾರೆ. ಆಂಟಿಸಿಪೇಟರಿ ಬೇಲ್ ಇದ್ದಾಗ ನೀವು ಈ ಪ್ರಾಸೆಸ್ ಆಫ್ ಅರೆಸ್ಟ್ ಅಂದರೆ ಅವರು ಆಂಟಿಸಿಪೇಟರಿ ಬೇಲಲ್ಲಿ ಕಂಡೀಷನ್ಸ್ ಇರುತ್ತೆ. ನಾವು ಕೋರ್ಟಲ್ಲಿ ಹಾಜರಾಗ್ತೀವಿ, ಪೊಲೀಸ್ ಸ್ಟೇಷನಲ್ಲಿ ಹಾಜರಿ ಕೊಡ್ತೀವಿ, ಅಂದರೆ ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿ. ಹೌದು, ಅದೇ ಹುದ್ದೆನಲ್ಲಿ ವಾಪಸ್ಸಿದ್ದಾರೆ. ನಾನು ಆಲ್ರೆಡಿ ಒಂದು ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಸಿದ್ದೀನಿ. ಸರ್ಕಾರ ಮಟ್ಟದಲ್ಲಿ ನಿರ್ಧಾರ ತಗೊಳ್ತಾರೆ. ಇವತ್ತು ಬೇರೆ ಬೇರೆ ಆರ್ಗನೈಸೇಷನ್ಸಿಂದ ಬೇಡಿಕೆಗಳು ಬಂದಿದ್ದಾವೆ, ಅದನ್ನು ನಾನು ಕೇಳಿದ್ದೀನಿ. ಬಹಳ ಶಾಂತಿಯುತವಾಗಿ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ಸರ್ಕಾರ ಮಟ್ಟದಲ್ಲಿ ನಾನು ಪುನಃ ಎಕ್ಸ್ಪ್ಲೇನ್ ಮಾಡ್ತೀನಿ ಸಿಚುವೇಶನ್ ಹೆಂಗಿದೆ, ಏನಿದೆ ಅಂತ. ಆದರೆ ಒಬ್ಬರನ್ನು ಆರೋಪಿ ಹಾಗೂ ಅಪರಾಧಿ ಅಂತ ಜಿಲ್ಲಾಧಿಕಾರಿಯಾಗಿ ನಾನು ಘೋಷಣೆ ಮಾಡಲಿಕ್ಕೆ ಆಗಲ್ಲ. ಸೊ ಒಂದು ರೂಲ್ ಇದೆ, ಒಂದು ಪ್ರೊಸೀಜರ್ ಇದೆ. ಆಲ್ರೆಡಿ ಮ್ಯಾಟರ್ ಕೋರ್ಟಲ್ಲಿದೆ. ಕೋರ್ಟ್ ಆನರಬಲ್ ನ್ಯಾಯಾಲಯದಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. ಆದರೆ ಅಡ್ಮಿನಿಸ್ಟ್ರೇಟಿವ್ಲಿ ಸರ್ಕಾರ ಮಟ್ಟದಲ್ಲಿ ಅವರು ಏನು ಕ್ರಮ ತಗೊಳ್ತಾರೆ ಅದು ಸರ್ಕಾರದ ವಿಚಾರ. ನಾವು ಅವರಿಗೆ ಒಂದು ಪುನಃ ನನ್ನ ರಿಪೋರ್ಟ್ ಏನಿದೆ ಪುನಃ ಕಳಿಸ್ತೀವಿ. ಸರ್, ಇನ್ನೊಂದು ಆರೋಪ ಏನಂತಂದ್ರೆ ನವೆಂಬರ್ 14ಕ್ಕೆ ಅವ್ರಿಗೆ ಆಂಟಿಸಿಪೇಟರಿ ಬೇಲ್ ಸಿಗುತ್ತೆ, ನವೆಂಬರ್ 16ಕ್ಕೆ ಆರ್ಡರ್ ಕಾಪಿ ಹೊರಗೆ ಬರುತ್ತೆ. ಆದರೆ ನವೆಂಬರ್ 15 ತಾರೀಕು ಅದು ಆಂಟಿಸಿಪೇಟರಿ ಬೇಲ್ ಸಿಕ್ಕಿತ್ತು. ಆದರೆ ನವೆಂಬರ್ 15ಕ್ಕೆ ಕಚೇರಿಗೆ ಹಾಜರಾಗಿ ಒಂದೇ ದಿವಸ 15 NA ಫೈಲ್ಗಳನ್ನು ಮೂವ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ನಾನು ಚೆಕ್ ಮಾಡ್ತೀನಿ, ನನ್ನ ಗಮನದಲ್ಲಿಲ್ಲ. ಹಂಗಿದೆ ಅಂದ್ರೆ ಅವರು NA ಫೈಲ್ ಮೂವ್ ಮಾಡಿದ ನಂತರ ಪುನಃ ನನಗೆ ಬರಬೇಕಲ್ಲ. ಸೊ ಹಂಗಿದ್ದಾಗ ನಾನು ಇಲ್ಲಿ ಬ್ಲಾಕ್ ಮಾಡ್ತೀನಿ. ಹಂಗೆ ಏನು ಆಗ್ಲಿಕ್ಕಿಲ್ಲ, ಸಾಲ್ವ್ ಮಾಡೋಣ.